ಮತ್ತೊಂದು ಕಡೆ ಭಾರತದ 32 ಏರ್ಪೋರ್ಟ್ಗಳು ಕೂಡ ಮತ್ತೆ ಓಪನ್ ಆಗಿವೆ. ಏರ್ಪೋರ್ಟ್ಗಳಲ್ಲಿ ವಿಮಾನ ಹಾರಾಟ ಪುನರಾರಂಭ ಆಗಿದೆ. 48 ಗಂಟೆಗಳ ನಂತರ ಈಗ ಮತ್ತೆ ವಿಮಾನಗಳು ಹಾರಾಟ ನಡೆಸ್ತಾ ಇದ್ದಾವೆ. ನಾಗರಿಕ ವಿಮಾನ ಹಾರಾಟಕ್ಕೆ ನಿರ್ಬಂಧವನ್ನು ಹೇರಲಾಗಿತ್ತು. ಜಮ್ಮು ಕಾಶ್ಮೀರ ಹಾಗೂ ದಕ್ಷಿಣ ರಾಜ್ಯಗಳ ಭಾಗದಲ್ಲಿ ಮೊನ್ನೆ 48 ಗಂಟೆಗಳ ಕಾಲ ವಿಮಾನಗಳ ಹಾರಾಟಕ್ಕೆ ನಿರ್ಬಂಧವನ್ನು ಹೇರಲಾಗಿತ್ತು. ನಾಗರಿಕ ವಿಮಾನಗಳು ಈಗ ಸದ್ಯ ಮತ್ತೆ ನಾಗರಿಕ ವಿಮಾನಗಳ ಹಾರಾಟ ಪುನರಾರಂಭ ಆಗಿದೆ. ಭಾರತದ 32 ಏರ್ಪೋರ್ಟ್ಗಳಲ್ಲಿ ಈಗ ಮತ್ತೆ ಸಹಜವಾಗಿ ಪ್ರತಿದಿನ ಹೇಗೆ ವಿಮಾನ ಹಾರಾಟಗಳಿತ್ತೋ ಅದೇ ರೀತಿಯಾಗಿ ವಿಮಾನ ಹಾರಾಟಗಳು ಮತ್ತೆ ಸಹಜ ಸ್ಥಿತಿಗೆ ಬಂದಿದ್ದಾವೆ. ಯುದ್ಧ ವಿರಾಮ ಘೋಷಣೆ ಬಳಿಕ ವಿಮಾನ ಹಾರಾಟಕ್ಕೆ ಸೂಚನೆ ಸಿಕ್ಕಿದೆ. ಹಾಗಾಗಿ ಮತ್ತೆ ಎಲ್ಲ ಏರ್ಪೋರ್ಟ್ಗಳನ್ನು ಕೂಡ ರೀಓಪನ್ ಮಾಡಲಾಗಿದೆ. ಎಲ್ಲ ವಿಮಾನ ನಿಲ್ದಾಣಗಳು ಕೂಡ ಬಿಗಿ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಪ್ರಯಾಣಕ್ಕೂ ಮುನ್ನ 3 ಗಂಟೆ ಮುಂಚಿತವಾಗಿ ತಪಾಸಣೆಗೆ ಸೂಚನೆ ಕೊಡಲಾಗಿದೆ. ಭಾರತದ ಗಡಿ ಭಾಗಗಳಲ್ಲಿ ಭದ್ರತೆಯನ್ನು ಮುಂದುವರಿಸಲಾಗಿದೆ. ಯಾವುದೇ ಸಂದರ್ಭದಲ್ಲೂ ಬೇಕಾದರೂ ಮಿಲಿಟರಿ ಡೈರೆಕ್ಷನ್ ಏನಿರುತ್ತೆ ಅದೇ ರೀತಿ ಮುಂದುವರಿಸಬೇಕು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಸಹೋದ್ಯೋಗಿ ಬಸವರಾಜ್. ಈಗ ನನ್ನ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಒಂದು ಕಡೆ ಯುದ್ಧೋನ್ಮಾದ ಸ್ಥಿತಿಯಿಂದಾಗಿ ಜಮ್ಮು ಕಾಶ್ಮೀರದ ಅಥವಾ ಗುಜರಾತ್ ಆಗಿರ್ಬೋದು, ರಾಜಸ್ಥಾನ ಆಗಿರ್ಬೋದು, ಪಂಜಾಬ್ ಆಗಿರ್ಬೋದು, ಈ ರಾಜ್ಯಗಳಲ್ಲಿ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಹೈ ಅಲರ್ಟನ್ನು ಮಾಡಲಾಗಿತ್ತು. ಎಲ್ಲ ಕಡೆ ಕೂಡ ನಾಗರಿಕ ವಿಮಾನ ನಿಲ್ದಾಣಗಳ ಹಾರಾಟಗಳಿಗೆ ಬ್ರೇಕ್ ಹಾಕಲಾಗಿತ್ತು. ಈಗ ಮತ್ತೆ ಸಹಜವಾಗಿ ಇವತ್ತು ಎಲ್ಲ ವಿಮಾನಗಳು ಪ್ರತಿದಿನ ಹೆಂಗೆ ಓಡಾಡ್ತಾ ಇದ್ವು ಹಂಗೆ ಓಡಾಡೋದಕ್ಕೆ ಅವಕಾಶ ಸಿಕ್ಕಿದೆ. ಸ್ವಲ್ಪ ಮಟ್ಟಿಗೆ ಪ್ರಯಾಣಿಕರು ನಿಟ್ಟಿಸಿರು ಬಿಡುವಂತಾಗಿದೆ ಅಂತ ಕಾಣ್ತಾ ಇದೆ ಬಸವರಾಜ್. ಖಂಡಿತ ವಿಜಯ ಭಾಸ್ಕರ್, ಏನು ಪಾಕಿಸ್ತಾನ ಮತ್ತು ಭಾರತದ ನಡುವೆ ಒಂದಿಷ್ಟು ವಾಕ್ಸಮರ ನಡೀತಾ ಇತ್ತು. ಇದರಿಂದ ಅಲ್ಲಿರ್ತಕ್ಕಂಥ ಜನರಿಗೂ ಕೂಡ ಭಯದ ವಾತಾವರಣ ಸೃಷ್ಟಿಯಾಗಿತ್ತು. ಮತ್ತೆ ವಿಮಾನ ನಿಲ್ದಾಣಗಳನ್ನು ಕೂಡ ಬಂದ್ ಮಾಡಲಾಗಿತ್ತು. ಮತ್ತೆ ಹೆಚ್ಚಿನ ಭದ್ರತೆಯನ್ನು ಕೂಡ ಕಲ್ಪಿಸಲಾಗಿತ್ತು. ಮತ್ತೆ ಭದ್ರತೆ ಇವಾಗ್ಲೂ ಕೂಡ ಇದೆ, ಆದ್ರೆ ಒಂದಿಷ್ಟು ಜನರಿಗೆ ಕೂಡ ಒಂದು ಬೇರೆ ಬೇರೆ ಸ್ಥಳಾಂತರ ಕೂಡ ಮಾಡಲಾಗಿತ್ತು. ಮತ್ತೆ ಜನರಿಗೆ ಕೂಡ ಭಯ ಇತ್ತು. ಆದ್ರೆ ಇದೀಗ ಒಂದಿಷ್ಟು ಪಾಕಿಸ್ತಾನಕ್ಕೆ ನಮ್ಮ ಭಾರತ ದೇಶದ ಸೈನಿಕರು ಒಂದಿಷ್ಟು ತಿರುಗೇಟನ್ನು ಕೊಟ್ಟಂತ ಸಂದರ್ಭದಲ್ಲಿ ಪರಿಸ್ಥಿತಿ ಒಂದಿಷ್ಟು ತಿಳಿಯಾಗಿದೆ ಅನ್ನುವಂತಹ ಮಾಹಿತಿ ಕೂಡ ಸದ್ಯಕ್ಕೆ ಬರ್ತಾ ಇದೆ. ಅಗತ್ಯ ವಸ್ತುಗಳನ್ನ ತೆಗೆದುಕೊಳ್ಳಕ್ಕೂ ಕೂಡ ಜನರು ಬರ್ತಾ ಇರ್ಲಿಲ್ಲ ಹೊರಗಡೆ. ಸಾಕಷ್ಟು ಭಯದ ವಾತಾವರಣ ಸೃಷ್ಟಿಯಾಗಿತ್ತು. ಆದ್ರೆ ಇದೀಗ ಸಹಜ ಸ್ಥಿತಿಗೆ ಜಮ್ಮು ಮತ್ತು ಕಾಶ್ಮೀರ ಮತ್ತೆ ಗಡಿ ರಾಜ್ಯಗಳಂತ ಪಂಜಾಬ್, ರಾಜಸ್ಥಾನ್ ಈ ಒಂದು ಪ್ರದೇಶಗಳಲ್ಲಿ ಮೊದಲು ಹೇಗಿತ್ತು ಅದೇ ರೀತಿಯಾಗಿ ಸಹಜ ಸ್ಥಿತಿಗೆ ಈಗ ಸದ್ಯಕ್ಕೆ ಬರ್ತಾ ಇದೆ ಅಲ್ಲಿಯ ಪರಿಸ್ಥಿತಿ ಅನ್ನುವಂಥದ್ದು ಕೂಡ ಮಾಹಿತಿ ಸಿಗ್ತಾ ಇದೆ. ಹಾಗಾಗಿ ಜನರು ಕೂಡ ತಮ್ಮ ಅಗತ್ಯ ವಸ್ತುಗಳನ್ನ ಕೊಂಡ್ಕೊಳ್ಳಿಕ್ಕೆ, ಮಾರಾಟ ಮಾಡೋದಕ್ಕೆ ಇವೆಲ್ಲವೂ ಕೂಡ ಸಹಜದ ವ್ಯಾಪಾರ ವಹಿವಾಟು ಕೂಡ ಒಂದಿಷ್ಟು ಈಗ ನಡೀತಾ ಇದೆ ಅನ್ನುವಂಥದ್ದು ಕೂಡ ಈಗ ಸದ್ಯಕ್ಕೆ ಅಲ್ಲಿರ್ತಕ್ಕಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ಈ ಒಂದು ನಿಟ್ಟಿನಲ್ಲಿ ಭಾರತ ಮತ್ತು ಪಾಕಿಸ್ತಾನ ಎರಡೂ ದೇಶಗಳ ಒಂದು DGMO ಮಟ್ಟದ ಅಧಿಕಾರಿಗಳ ಸಭೆ ಕೂಡ ಇರುವಂತದ್ದು. ಆ ಒಂದು ಸಭೆ ಮುಖಾಂತರ ಒಂದಿಷ್ಟು ಈ ಒಂದು ಯುದ್ಧದ ಕಾರ್ಮೋಡದ ವಾತಾವರಣ ಏನಿದೆ ಇದನ್ನು ಕೂಡ ತಿಳಿಗೊಳಿಸುವಂತ ಪ್ರಯತ್ನ ಮಾಡುವಂತ ಎಲ್ಲಾ ಸಂದರ್ಭ ಕೂಡ ಇರುವಂತದ್ದು. ಮತ್ತೆ ಈಗಾಗಲೇ ಭಾರತವು ಕೂಡ 3 ಸೇನಾ ಪಡೆಗಳ ಮುಖ್ಯಸ್ಥರು ಕೂಡ ಪಾಕಿಸ್ತಾನ ಉಗ್ರರ ಒಂದಿಷ್ಟು ಮಟ್ಟ ಹಾಕುವಂತ ನಿಟ್ಟಿನಲ್ಲಿ ಏನಾದ್ರೂ ಕ್ರಮ ಕೈಗೊಂಡಿದ್ರೆ ನಾವು ಉಗ್ರರ ವಿರುದ್ಧವಾಗಿ ನಿರಂತರವಾಗಿರತಕ್ಕಂಥ ಕಾರ್ಯಾಚರಣೆ ಇರುತ್ತೆ. ಅವರು 1 ಪಟ್ಟು ನಮ್ಮ ಮೇಲೆ ದಾಳಿ ಮಾಡಿದ್ರೆ ನಾವು ಅದಕ್ಕೆ 2 ಪಟ್ಟು ದಾಳಿ ಮಾಡ್ತೇವೆ ಅನ್ನುವಂತ ತಿರುಗೇಟನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಅದರಂತೆ ಸಕಲ ಸಿದ್ಧತೆಯಲ್ಲೂ ಕೂಡ ನಮ್ಮ ಸೇನಾ ಪಡೆಗಳು ಕೂಡ ಇರ್ತಕ್ಕಂಥದ್ದು. ವಾಯುನೆಲೆ ಆಗಿರ್ಬೋದು, ನೌಕಾಪಡೆ ಆಗಿರ್ಬೋದು, ಭೂಸೇನೆ ಆಗಿರ್ಬೋದು, ಎಲ್ಲ 3 ಸೇನಾ ಪಡೆಗಳು ಕೂಡ ಸಾಕಷ್ಟು ಸನ್ನದ್ಧವಾಗಿರ್ತಕ್ಕಂಥದ್ದು. ಇದರಿಂದ ಜನರಿಗೆ ಯಾವುದೇ ರೀತಿ ತೊಂದರೆ ಆಗ್ಲಾರ್ದ, ಸಮಸ್ಯೆ ಆಗ್ಲಾರ್ದ ಹಾಗೆ ಗಡಿ ರಾಜ್ಯಗಳಲ್ಲೂ ಕೂಡ ಬಿಗಿ ಭದ್ರತೆಯನ್ನು ಕಲ್ಪಿಸಲಾಗಿದೆ. ಮತ್ತೆ ಅಲ್ಲಿ ಜನರ ಸಾರ್ವಜನಿಕರು ಕೂಡ ಯಾವುದೇ ರೀತಿ ತೊಂದರೆ ಆಗ್ಲಾರ್ದಂತೆ ಬಿಗಿ ಬಂದೋಬಸ್ತ್ ಕೂಡ ಏರ್ಪಾಡು ಮಾಡಲಾಗಿದೆ. ಇದರ ಅಡಿಯಲ್ಲಿ ಈಗ ಅಲ್ಲಿ ಒಂದು ಜನರ ಓಡಾಟ ಮತ್ತು ವ್ಯಾಪಾರ ಎಲ್ಲವೂ ಕೂಡ ಸಹಜ ಸ್ಥಿತಿಗೆ ಬಂದಿರತಕ್ಕಂಥದ್ದು. ವಿಮಾನಗಳ ಹಾರಾಟವು ಕೂಡ ಈಗ ಅನುಮತಿ ಕೂಡ ಸಿಕ್ಕಿರ್ತಕ್ಕಂಥದ್ದು. ಸಹಜ ಸ್ಥಿತಿಯಲ್ಲಿ ಪ್ರಯಾಣಿಕರು ಕೂಡ ಅವರ ಒಂದು ವಹಿವಾಟು ಕೂಡ ಮಾಡ್ತಾ ಇದ್ದಾರೆ ಅನ್ನುವಂತಹದ್ದು ಕೂಡ ಈಗ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ ವಿಜಯ ಭಾಸ್ಕರ್. ಬಟ್ ಆದ್ರೂ ಸಾರ್ವಜನಿಕರು ಈ ಸಂದರ್ಭದಲ್ಲಿ ಅಗತ್ಯವಾದಂತ ಸಂದರ್ಭಕ್ಕೆ ಮಾತ್ರ ಹೊರಗೆ ಬರೋದು ಉತ್ತಮ
ಸುಮ್ಮನೆ ಬೇಕಾಬಿಟ್ಟಿ ಹೊರಗಡೆ ಬಂದು ಸುಮ್ಮನೆ ಸಮಸ್ಯೆ ಮಾಡ್ಕೊಳ್ಳೋದು ಕೂಡ ಸರಿ ಅಲ್ಲಲ್ಲ ಬಸವರಾಜ್. ಯಾಕೆಂದ್ರೆ ಇನ್ನೂ ಕೂಡ DGMO ಮಟ್ಟದ ಅಧಿಕಾರಿಗಳ ಸಭೆ ನಡೀಬೇಕು. ಯುದ್ಧ ವಿರಾಮದ ಸಂಬಂಧಪಟ್ಟಂತೆ ಆ ಕಡೆಯಿಂದ ಪಾಕಿಸ್ತಾನದಿಂದ ಯಾವುದೇ ರೀತಿಯಾಗಿ ಅದನ್ನ ಪಾಲಿಸ್ತಾರ ಇಲ್ಲ ಅನ್ನುವಂಥ ಆತಂಕ ಇದೆ. ಯಾಕೆಂತಂದ್ರೆ ಅವರು ಏನು ಯುದ್ಧ ವಿರಾಮ ಅಂತ ಘೋಷಣೆ ಆದ ಕೆಲವೇ ಗಂಟೆಗಳಲ್ಲಿ ಕೂಡ ಅಟ್ಯಾಕ್ ಮಾಡಿದ್ರು. ಹೀಗಾಗಿ ಆಮೇಲೆ ಬರೀ ಸೇನೆ ಅಷ್ಟೇ ಅಲ್ಲ, ಉಗ್ರರ ಒಂದು ಕೈಚಳಕ ಕೂಡ ಏನಾದರೂ ಆಗುವ ಸಾಧ್ಯತೆಗಳಿರುತ್ತೆ. ಈ ನಿಟ್ಟಿನಲ್ಲಿ ಕೂಡ ಅಲ್ಲಿ ಸ್ಥಳೀಯ ಆಡಳಿತ ಎಚ್ಚರಿಕೆ ವಹಿಸಬೇಕು, ಮತ್ತೆ ಸಾರ್ವಜನಿಕರು ಅಗತ್ಯ ಸಂದರ್ಭಕ್ಕೆ ಮಾತ್ರ ಹೊರಗೆ ಬರಬೇಕಲ್ವಾ? ಖಂಡಿತ ವಿಜಯ ಭಾಸ್ಕರ್, ಈಗ ಒಂದಿಷ್ಟು ವಾತಾವರಣ ತಿಳಿಯಾಗಿದೆ ಅನ್ನುವಂತಹ ರೀತಿಯಲ್ಲಿ ಜನರು ಬೇಕಾಬಿಟ್ಟಿಯಾಗಿ ತಮ್ಮ ಒಂದು ಏನು ಎಂದಿನಂತೆ ಒಂದಿಷ್ಟು ಓಡಾಟ ಹೆಚ್ಚಿಗೆ ಮಾಡುವಂತದ್ದು ಕೂಡ ಸರಿಯಲ್ಲ. ಯಾಕಂತಂದ್ರೆ ಈಗಲೂ ಕೂಡ ಪಾಕಿಸ್ತಾನ ಯಾವ ಒಂದು ಸಂದರ್ಭದಲ್ಲಿ ಏನ್ ಮಾಡುತ್ತೋ ಅನ್ನುವಂಥದ್ದು ಕೂಡ ತಿಳಿಲಾರದೆ. ಯಾಕಂತಂದ್ರೆ ಪಾಕಿಸ್ತಾನದ ಒಂದಿಷ್ಟು ಉದ್ದಟತನ ನಾವೆಲ್ಲರೂ ಕೂಡ ನೋಡಿದ್ದೇವೆ. ಹಾಗಾಗಿ ಇದೀಗ ಎರಡು ದೇಶಗಳ ನಡುವೆ ಒಂದಿಷ್ಟು ಈಗಾಗಲೇ DGMO ಮಟ್ಟದ ಅಧಿಕಾರಿಗಳ ಸಭೆ ಕೂಡ ಇರುವುದು. ಅದರಲ್ಲಿ ಪಾಕಿಸ್ತಾನ ನಾವು ಹಾಕುವಂತಹ ನಿಬಂಧನೆಗಳಿಗೆ ಒಪ್ಪುತ್ತಾ ಅಥವಾ ಮತ್ತೆ ತನ್ನ ಒಂದು ನರಿಬುದ್ಧಿಯನ್ನ ತೋರಿಸುತ್ತಾ, ಇವೆಲ್ಲವೂ ಕೂಡ ಪ್ರಶ್ನೆಗೆ ಎಡೆ ಮಾಡಿಕೊಡ್ತಾ ಇದ್ದೇವೆ. ಹಾಗಾಗಿ ಭದ್ರತೆ ಎಲ್ಲಾ ಕಡೆ ಕೂಡ ನಮ್ಮ 3 ಸೇನಾ ಪಡೆಗಳು ಕೂಡ ಕೊಟ್ಟಿರ್ತಕ್ಕಂಥದ್ದು ಗಡಿ ರಾಜ್ಯಗಳಲ್ಲಿ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಎಲ್ಲ ಕಡೆ ಕೂಡ ಸಾಕಷ್ಟು ಬಿಗಿ ಬಂದೋಬಸ್ತನ್ನ ಏರ್ಪಡಿಸಲಾಗಿದೆ. ಆದ್ರೆ ಜನರು ಕೂಡ ಇದಕ್ಕೆ ಸಹಕರಿಸಬೇಕು. ಹಾಗಾಗಿ ಅವರಿಗೆ ಅಗತ್ಯ ಇದ್ರೆ ಮಾತ್ರ, ನೀವು ಹೇಳಿದಾಗೆ ಅಗತ್ಯ ಇದ್ರೆ ಮಾತ್ರ ತಮ್ಮ ಅಗತ್ಯ ವಸ್ತುಗಳನ್ನ ಕೊಂಡ್ಕೊಳ್ಳಿಕ್ಕೆ ಅಥವಾ ತಮ್ಮ ಅವಶ್ಯಕವಾಗಿರ್ತಕ್ಕಂಥ ವ್ಯವಸ್ಥೆನ ಪೂರೈಕೆ ಮಾಡ್ಕೊಳ್ಳಿಕ್ಕೆ ಮಾತ್ರ ಹೊರಗಡೆ ಬರಬೇಕು. ಮತ್ತೆ ಇನ್ನಿತರ ಬೇರೆ ಬೇರೆ ಅನಾವಶ್ಯಕವಾಗಿರ್ತಕ್ಕಂಥ ಓಡಾಟವನ್ನ ಮಾಡಬಾರ್ದು ಅನ್ನುವಂಥದ್ದು ಕೂಡ ಒಂದಿಷ್ಟು ಅವರು ಯೋಚನೆಯಲ್ಲಿ ಕೂಡ ಇರಬೇಕು. ಯಾಕಂತಂದ್ರೆ ಸದ್ಯದ ಅಲ್ಲಿರ್ತಕ್ಕಂಥ ವಾತಾವರಣ, ಯುದ್ಧದ ಕಾರ್ಮೋಡ ಮತ್ತೆ ಉಗ್ರರ ಅಟ್ಟಹಾಸ ಇವೆಲ್ಲವೂ ಕೂಡ ಇದಕ್ಕೆ ಸಾಕ್ಷಿ ಆಗಿರ್ತಕ್ಕಂಥದ್ದು. ಹಾಗಾಗಿ ಇದನ್ನೆಲ್ಲವನ್ನು ಕೂಡ ನೋಡ್ಕೊಂಡು ಸಾರ್ವಜನಿಕರು ಕೂಡ ದೇಶದ ಭದ್ರತೆ ಮತ್ತೆ ಅವರ ಒಂದು ರಕ್ಷಣೆಯನ್ನು ಕೂಡ ಅವರು ಕೂಡ ಗಮನಿಸಿ ಸರ್ಕಾರಕ್ಕೂ ಕೂಡ ಒಂದು ಸಹಕಾರ ಕೊಡಬೇಕು ಅನ್ನುವಂಥದ್ದು ಕೂಡ ಇರ್ತಕ್ಕಂಥ ವಿಚಾರ. ವಿಜಯ ಭಾಸ್ಕರ್.